ಆಹಾ ಅಡುಗೆ ಮನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಈ ವಾರ ಯಾವ ಅಡುಗೆ ಮನೆಯ ಅಂದಾಚಂದವನ್ನ ಸವಿಲಿಕ್ಕೆ ಸಿಗುತ್ತೆ, ಸೆಲೆಬ್ರಿಟಿ ಕಿಚನ್ನ ಅನಾವರಣ ಆಗುತ್ತೆ, ಕುತೂಹಲದಿಂದ ಕಾಯ್ತಾ ಇದ್ದೀರಾ? ಬನ್ನಿ ಹಾಗಿದ್ರೆ ತಡ ಯಾಕೆ, ಈ ವಾರದ ಆಹಾ ಅಡುಗೆ ಮನೆಯನ್ನ ಆರಂಭಿಸೋಣ. ಸೆಲೆಬ್ರಿಟಿ ಕಿಚನ್ ನೋಡುವಂತಹ ಸಮಯ. ನಾವಿವತ್ತು ಹಿರಿತೆರೆ ಹಾಗೂ ಕಿರುತೆರೆಯಲ್ಲಿ ಖ್ಯಾತನಾಮರಾಗಿರುವಂತಹ, ಮನೆ ಮಾತಾಗಿರುವಂತಹ, ನಿಮಗೆಲ್ಲ ಚಿರಪರಿಚಿತರಾಗಿರುವಂತಹ ಪದ್ಮಜಾ ರಾವ್ ಅವರ ಮನೆಯಲ್ಲಿದ್ದೀವಿ. ಅವರ ಅಡುಗೆ ಮನೆಯ ಅಂದಾಚಂದ, ಅವರ ಅಡುಗೆ ಮನೆಯ ಸ್ಪೆಷಾಲಿಟಿ ಏನು ಅಂತ ತಿಳಿಸ್ಕೊಡೋದಕ್ಕೆ ಅವರೇ ನಮ್ಮ ಜೊತೆ ಇದ್ದಾರೆ. ಪದ್ಮಜಾ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಥ್ಯಾಂಕ್ಸ್. ನಿಮ್ಮ ನಟನೆ ಎಷ್ಟು ಅದ್ಭುತವಾಗಿರುತ್ತೋ, ಅದನ್ನ ನಾವು ಎಷ್ಟು ಇಷ್ಟಪಡ್ತೀವೋ, ಎಷ್ಟು ಸ್ವೀಟ್ ಆಗಿರುತ್ತೋ, ಅದೇ ರೀತಿ ನಿಮ್ಮ ಅಡುಗೆ ಮನೆ ಕೂಡ ಅಷ್ಟೇ ಕ್ಯೂಟ್ ಆಗಿ ಸ್ವೀಟ್ ಆಗಿದೆ. ಓ, ಥ್ಯಾಂಕ್ ಯು. ಅಡುಗೆ ಮನೇಲಿ ಹೊಗಳಿದ್ಕಿಂತ ನನ್ನನ್ನು ಹೊಗಳಿದ್ ಭಾರಿ ಖುಷಿ ಆಯ್ತು. ಸೊ ನಿಮ್ಮ ಅಡುಗೆ ಮನೆ ನೀವು ಹೋಗಲಿ, ಏನ್ ಸ್ಪೆಷಾಲಿಟಿ ನಿಮ್ಮ ಅಡುಗೆ ಮನೆದು? ಶೋರ್. ಆ್ಯಕ್ಚುಲಿ ನನಗೆ ಮುಂಚಿಂದನೂ ಗ್ಲಾಸ್ ಐಟಮ್ಸ್, ಗಾಜಿಂದ ಐಟಮ್ಸ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಫುಲ್ ಎಲ್ಲನೂ ನನ್ನ ಇದು ಆದರೆ ಬೇಕಾದ್ರೆ ನಾನು ಅಡುಗೆನೂ ಗ್ಲಾಸಲ್ಲೇ ಮಾಡಿಬಿಡ್ತೀನಿ. ಅದು ಪಾಸಿಬಲ್ ಇಲ್ಲ, ಗ್ಲಾಸ್ ಅಲ್ಲಿರ್ಬೇಕಷ್ಟೇ. ಕರೆಕ್ಟ್. ಸೊ ಅದಕ್ಕೋಸ್ಕರ ಸ್ಟೀಲು ಅದು ಇದು ಉಪಯೋಗಿಸ್ತೀನಿ. ಸೊ ಗಾಜ್ ತುಂಬ ಇಷ್ಟ ಆಗಿರೋದ್ರಿಂದ ಒಂದು ಇಷ್ಟ ಅಂದರೆ ನಾಟ್ ಜಸ್ಟ್ ದಿ ಫ್ಯಾನ್ಸಿ. ಈಗ ಯಾರೇ ಬರಲಿ ಅವರು ಈಸಿಯಾಗೆ ನಮ್ಮ ಮನೇಲಿ ಅಡುಗೆ ಮಾಡ್ಕೋಬೇಕು, ಅವ್ರಿಗೆ ಕಷ್ಟ ಆಗಬಾರ್ದು, ಫ್ರೆಂಡ್ಲಿ ಕಿಚನ್ ಇರಬೇಕು. ಆ್ಯಂಡ್ ನನಗೂ ಅದು ಹೆಲ್ಪ್ ಆಗುತ್ತಲ್ವಾ. ಯಾರು ಬಂದು ಬೇಕಾದ್ರೆ ನನಗೆ ಅಡುಗೆ ಮಾಡಿ ಹಾಕ್ಬೋದು. ನಂದು ಅಡುಗೆ ಮನೆ ಪ್ರಾಬ್ಲಮ್ ಕೊಡೋದಿಲ್ಲ. ಸೊ ಗಾಜಿಂದ ಇಟ್ಕೋಬೇಕು ಅಂತ. ಆ್ಯಂಡ್ ಇನ್ನೊಂದು ನನಗೆ ಆಸೆ ಇದ್ದಿದ್ದು ಪ್ಲಾಸ್ಟಿಕ್ ಫ್ರೀ ಮಾಡೋಣ, ನೋ ಪ್ಲಾಸ್ಟಿಕ್ ಅಂತ. ಬಟ್ ಅದು ಸಾಧ್ಯನೇ ಇಲ್ಲ. ಇದೇ ಗಾಜಿಗೆ ಪ್ಲಾಸ್ಟಿಕ್ ಮುಚ್ಚಳ ಕೊಟ್ಟಿರ್ತಾರೆ, ಮಿಕ್ಸಿಗೆ ಪ್ಲಾಸ್ಟಿಕ್ ಇರುತ್ತೆ, ಸ್ಪೂನ್ಸು ಅದೆಲ್ಲ. ಅದೊಂದು ನನ್ನ ಕೈಲಿ ಐ ಫೇಲ್ಡ್. ಏನು ಸ್ಪೆಷಾಲಿಟಿ ಅಂತ ಹೇಳ್ತೀರಿ ನಿಮ್ಮ ಕಿಚನಲ್ಲಿ ನಿಮ್ಗೆ ಬಹಳ ಇಷ್ಟ ಆಗುವಂಥದ್ದು? ಅಫ್ಕೋರ್ಸ್ ದಟ್ ಈಸ್ ಅ ವೆರಿ ಫೇವ್ರೆಟ್ ಇದು. ಇನ್ನೊಂದು ಗಾಜಿನ ಜೊತೆಗೆ ನನಗೆ ಸ್ವಲ್ಪ ಇನ್ನೊಂದು ಚಾಯ್ಸೇ ಕೊಟ್ರೆ ನನಗೆ, ಇವಾಗ ಇದಲ್ದೆ ನಿನ್ಗೆ ಇನ್ನೊಂದು ಮನೆ ಕಟ್ಟಿಸ್ತೀನಿ, ನೀನು ಇನ್ನೊಂದು ಕಿಚನ್ ಮಾಡ್ಕೊಂಡ್ಬಿಟ್ರೆ ನಾನು ಒಲೆ ಉರಿ ಹಾಕ್ಬಿಡ್ತೀನಿ. ಹಳೆ ಕಾಲದ ಕಿಚನ್, ಅಗ್ಗಿಷ್ಟಿಗೆ, ಇಜ್ಲು, ಒಲೆ ಉರಿ. ಆಮೇಲೆ ಆ ಪಾತ್ರೆಗಳನ್ನ ತೊಳೆಯಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಇದು ಮೂಡಲ ಮನೆ ಎಫೆಕ್ಟ್ ಅಂತ. ಕುಡ್ ಬಿ. ಏನು ರುಚಿಯಾಗಿರುತ್ತೆ ಅಂದರೆ, ನೀವು ಯಾವತ್ತಾದ್ರೂ ತಿಂದಿದ್ದೀರಾ? ತಿಂದಿದ್ದೀನಿ, ಬಹಳ ವರ್ಷಗಳ ಹಿಂದೆ. ಟ್ರಸ್ಟ್ ಮೀ, ಎಕ್ಸ್ಟ್ರಾರ್ಡಿನರಿಲಿ ಇಟ್ ವಿಲ್ ಬಿ ಡಿವೈನ್, ಇಟ್ ವಿಲ್ ಬಿ ಟೇಸ್ಟ್ಫುಲ್. ಹೇಗೆ ಅಂತ ನನಗೆ ಗೊತ್ತಿಲ್ಲ. ಅದೇನು ಬೈ ಚಾನ್ಸ್ ಬುದಿಗಿದಿ ಒಳಗೆ ಬಿದ್ದಿರುತ್ತಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ. ಈ ಮಸಾಲೆ ಪುರಿ ಎಲ್ಲ ತಿನ್ಬೇಕಾದ್ರೆ ಅವಾಗಲೇ ಟೇಸ್ಟ್ ಇರೋದು. 5 ಸ್ಟಾರ್ ಹೋಟ್ಲಿಗೆ ಹೋಗಿ ನೀವು ಮಸಾಲೆ ಪುರಿ ತಿಂದ್ರೆ ಇಟ್ ವೋಂಟ್ ಬಿ ಸೋ ಟೇಸ್ಟಿ. ಮತ್ತೆ ನಿಮ್ಮ ಅಡುಗೆ ಮೇಲೆ ನನಗೆ ಬಹಳ ಇಷ್ಟ ಆಗಿದ್ದು ಅಂತಂದ್ರೆ, ಎಲ್ಲಿ ನೋಡಿದ್ರು ವುಡನ್ ಫೀಲ್ ಇದೆ. ಆ ಕಳೆ ಒಂಥರ ಚೆನ್ನಾಗಿ ಕಳೆ ಕಟ್ಕೊಂಡಿದೆ ಅಂತಾನೆ ಅಂತ. ನೀವು ಅಂದರೆ ಪರ್ಟಿಕ್ಯುಲರ್ ಆಗಿ ನಿಮಗೆ ಮರದ ಇದೇ ಬೇಕು ಅಂತ ಚಾಯ್ಸ್ ಇತ್ತ ನಿಮ್ಮದು, ಅಥವಾ ನಿಮ್ಮದು ಅಪಾರ್ಟ್ಮೆಂಟ್ ಅಲ್ಲಿ ಆಗಿರೋದ್ರಿಂದ ಹೇಗಿರೋದು? ಇಲ್ಲ, ಅಪಾರ್ಟ್ಮೆಂಟೇ ಆದ್ರೂ ನಮಗೊಂದು ಸ್ವಲ್ಪ ಕನ್ಸ್ಟ್ರೆಂಟ್ಸ್ ಇತ್ತು. ಯಾವ್ದ್ರಲ್ಲಿ ಕನ್ಸ್ಟ್ರೆಂಟ್ಸ್ ಅಂದ್ರೆ ಏರಿಯಾ ವೈಸ್, ಇದೇ ಏರಿಯಾಲಿ ನಾವು ಕಟ್ಕೋಬೇಕು ಅಂತ. ಬಟ್ ಮೆಟೀರಿಯಲ್ ಯಾವ್ದು ಉಪಯೋಗಿಸ್ಬೋದು, ಇಟ್ ಇಸ್ ಅವರ್ ಚಾಯ್ಸ್. ಸೊ ನಮಗೆ ಆಮೇಲೆ ಈ ನಡುವೆ ಅಂತೂ ರೆಡಿಮೇಡ್ ಕಿಚನ್ಸ್ ಬರುತ್ತೆ, ಗೊತ್ತಾ? ವಿ ಜಸ್ಟ್ ಹ್ಯಾವ್ ಟು ಸೆಲೆಕ್ಟ್, ಇದು ಬೇಕಾ ಅದು ಬೇಕಾ, ನಾನು ಅದನ್ನು ಫಿಕ್ಸ್ ಮಾಡೋದು. ಬಟ್ ನಾನು ಆ ಥರ ಮಾಡಲಿಲ್ಲ, ಬಿಕಾಸ್ ಎಸ್ ನನಗೆ ವುಡನ್ ಬೇಕಿತ್ತು. ನಿಜ ಅಂದರೆ ದಿಸ್ ಇಸ್ ಅಪಾರ್ಟ್ಮೆಂಟ್. ನಾನು ಆ್ಯಕ್ಚುಲಿ ತೊಟ್ಟಿ ಮನೆ ಕಟ್ಟಬೇಕು ಅಂತಿದ್ದೆ, ಕಂಬದ ಮನೆ, ಹೆಂಚಿನ ಮನೆ, ರೆಡ್ ಆಕ್ಸೈಡು, ತುಂಬ ವುಡ್ ಫರ್ನಿಚರ್ಸು, ಕಿಚನ್ನು ಎಲ್ಲ ವುಡ್. ಬಟ್ ಅದೇನೋ ನನಗೆ ಆಗಲಿಲ್ಲ. ಸೊ ಐ ಹ್ಯಾಡ್ ಟು ಅಡ್ಜಸ್ಟ್. ಸೊ ಇಷ್ಟರಲ್ಲೇ ನಾನು ಬೇಳೆಕಾಳು ಬೇಯಿಸ್ಕೊಳ್ಳೋಣ ಅಂತ. ಸೊ ಬೇಳೆ ಬೇಯಿಸುವಂಥ ಜಾಗದಲ್ಲೇ ಬೇಳೆ ಯಾಕರೆ. ಸೊ ಇದನ್ನ ವುಡನ್ ಮಾಡಿಸ್ಕೊಂಡೆ. ಆ್ಯಂಡ್ ನಾನು ತುಂಬ ಈಸಿಯಾಗಿ ವರ್ಕ್ ಮಾಡ್ಬೋದು, ಅಲ್ಲೇ ಗ್ಯಾಸ್ ಇರೋದ್ರಿಂದ. ಸೊ ಅಲ್ಲೇ ತೆಗೆದೆ, ಅಲ್ಲೇ ಮಾಡಿದೆ. ಆಮೇಲೆ ಈ ನಡುವೆ ಒಂದು ಕಿಚನ್ನು ತುಂಬ ಚೆನ್ನಾಗಿದೆ. ಲೈಕ್ ಏನು ಹ್ಯಾಂಡಿ, ಈಗ ಮೇಲೆಲ್ಲ ಸ್ಟೋರು. ಈಗ ನೋಡಿ ಎಲ್ಲ ಈ ಕಡೆ ಸೌಟುಗಳು, ಲಟ್ಟಣಿಗೆ ಎಲ್ಲ ಇಲ್ಲಿರುತ್ತೆ. ಇಲ್ಲಿ ಪ್ಲೇಟ್ಸ್ ಇರುತ್ತೆ, ಈ ಕಡೆ ಪಾತ್ರೆಗಳಿರುತ್ತೆ, ಈ ಕಡೆನೂ ಪಾತ್ರೆಗಳು, ಕುಕ್ಕರ್ಗಳು ಎಲ್ಲ ಇರುತ್ತೆ, ಆ ಕಡೆ ಲೋಟಗಳು, ಮೇಲ್ಗಡೆ ಐಟಮ್ಸು.
ಸೊ ನೀವು ಇಲ್ಲಿಂದ ಆಮೇಲೆ ಇಲ್ಲೇ ಸಿಂಕ್ ಇದೆ, ಇಲ್ಲೇ ಕುಡಿಯೋ ನೀರಿದೆ, ಅಳತೆಯ ದೂರದಲ್ಲಿ ಇಲ್ಲೇ ಇದೆ ಕುಡಿಯೋ ನೀರು, ಆಮೇಲೆ ಇದು ಫ್ರಿಜ್ಜು ಎಲ್ಲಾನು. ಸೊ ತುಂಬಾ ಈಸಿ ಇದೆ. ಸೊ ಒಟ್ಟಿನಲ್ಲಿ ನಿಮ್ಗೆ ಎಲ್ಲಾ ರೀತಿಯಲ್ಲೂ ಅನುಕೂಲ ಆಗೋ ರೀತಿಯ ಕಿಚನ್ ಇದು ಅಂತ ಹೇಳ್ತೀರಿ. ಅನುಕೂಲ ನಾನು ಎಷ್ಟು ಕೊಡ್ತೀನಿ ಇದಕ್ಕೆ ಅಂದ್ರೆ 10 ಔಟ್ ಆಫ್ 10 ಎಷ್ಟು ಕೊಡ್ಬೋದು? 7 ಔಟ್ ಆಫ್ 10. 7 ಔಟ್ ಆಫ್ 10, ದಟ್ಸ್ ಪ್ರಿಟಿ ಗುಡ್. ಇನ್ನೂ ಮಾಡ್ಬೋದು, ಇನ್ನೂ ಚೆನ್ನಾಗಿ ಮಾಡ್ಬೋದು. ಆಮೇಲೆ ಸ್ವಲ್ಪ ನಾನು ಕ್ಲೆನ್ಲಿನೆಸ್ ಫ್ರೀಕ್, ಅದು ಮೂಡ್ ಆಫೇ ಆಗೋಗುತ್ತೆ ಎಲ್ಲರೂ ಅಲ್ಲಿದ್ರೆ. ಸೊ ನನಗೂ ನಮ್ಮ ಅಡುಗೆಯವ್ರಿಗೂ ಕೆಲಸದವ್ರಿಗೂ ಸ್ವಲ್ಪ ಲಟ್ಟಪಟ್ಟಿ ನಡೀತಾ ಇರುತ್ತೆ ಆಗಾಗ. ಅದೊಂದು ಸ್ವಲ್ಪ ಇಟ್ ಈಸ್ ಇರಿಟೇಟಿಂಗ್. ಫ್ಲೋರ್ಗೆ ನಿಮ್ಗೆ ಏನಾದ್ರು ಮ್ಯಾಚಿಂಗ್ ಅಂತ ಅಂದ್ಬಿಟ್ಟು ಈ ತರದ ಆಫ್ ಮಾಡ್ಕೊಂಡಿರೋದ ನೀವು? ಹೇಗೆ? ನಾನು ಆಕ್ಚುಲಿ ಒಂದು ತಪ್ಪು ಮಾಡಿದೆ. ಫಸ್ಟ್ ನಾನೇನು ಅನ್ಕೊಂಡೆ, ಕಿಚನ್ ಅಲ್ಲಿ ತುಂಬಾ ಓಡಾಡ್ತೀವಿ, ಒದ್ದೆ ಇರುತ್ತೆ, ಸೊ ಸ್ವಲ್ಪ ಡಾರ್ಕ್ ಹಾಕೋಣ. ಆ ಕಡೆ ಎಲ್ಲ ನಮ್ದು ವೈಟ್ ಟೈಲ್ಸ್ ಇದೆ ನೋಡಿ, ಈ ಕಡೆ ಸ್ವಲ್ಪ ಡಾರ್ಕ್ ಹಾಕೋಣ, ಕೊಳೆ ಗೊತ್ತಾಗಲ್ಲ. ಬಟ್ ಇಟ್ ವಾಸ್ ಅ ಮಿಸ್ಟೇಕ್. ನಾನು ವೈಟೇ ಹಾಕ್ಸಿದ್ರೆ ಕೊಳೆ ಮಾಡ್ತಾನೆ ಇರ್ಲಿಲ್ಲ. ಕೊಳೆ ಕಂಡ್ರೆ ತಾನೇ ವಿ ವಿಲ್ ಬಿ ಕೇರ್ಫುಲ್. ದಿಸ್ ವಾಸ್ ಇದು ಎಸ್ಕೇಪಿಸಮ್ ತಪ್ಪಿಸ್ಕೊಳ್ಳೋದು. ಸೊ ಅದಕ್ಕೆ ನಾನು ಅದೇ 7 ಔಟ್ ಆಫ್ 10. ಇನ್ನೂ ಇಟ್ ಕುಡ್ ಹ್ಯಾವ್ ಬೀನ್ ಬೆಟರ್. ಬೆಟರ್ ತೊಳೆಯೋ ಪಾತ್ರೆ ಎಲ್ಲ ಅಲ್ಲಿ ಹಾಕ್ತೀವಿ, ಅಲ್ಲೂ ಸಿಂಕ್ ಇದೆ ಅಂಡ್ ವಾಷಿಂಗ್ ಮೆಷಿನ್ ಇದೆ. ಸೊ ಅಲ್ಲೇ ಎಲ್ಲ ಮಾಡ್ಕೊಂಡು ನೀರೆಲ್ಲ ಇಳಿದ್ಮೇಲೆ ತಂದಿಲ್ಲಿ ಬಾಗಿಲು ಹಾಕೋದು, ಆ ಥರ ಅರೇಂಜ್ಮೆಂಟ್. ಸೊ ಕ್ಲೀನ್ಲಿನೆಸ್ ಎಲ್ಲಾ ರೀತಿಲೂ ಹೆಲ್ಪ್ಫುಲ್ ಆಗುತ್ತೆ. ಇಷ್ಟು ಮಾಡಿದ್ರು ಕೆಲವು ಸಲ ಅದು ಕಿರಿಕಿರಿ ಆಗತ್ತೆ. ಆಮೇಲೆ ಈ ಪೋರ್ಷನ್ ಚೆನ್ನಾಗಿ ಬಂದಿದೆ ನಿಮ್ಗೆ, ಅಂದ್ರೆ ನಿಮ್ಗೆ ಇಲ್ಲಿಂದಾನೇ ನಿಮ್ಗೆ ಅಲ್ಲಿ ಏನ್ ನಡೀತಿದೆ ಹಾಲ್ ಅಲ್ಲಿ ಏನೋ ವ್ಯೂ ಸಿಗುತ್ತೆ. ಅಂಡ್ ನಿಮ್ಮ ಕಿಚನ್ ಒಂದು ಒಳ್ಳೆ ಲುಕ್ ಕೊಟ್ಟಿದೆ ಅಲ್ವಾ ಇದು? ಓಪನ್ ಕಿಚನ್ ಐ ಆಮ್ ಫಾರ್ ಇಟ್. ಇನ್ ನಾಳೆ ನಾನು ಇನ್ನ ಏನಾದ್ರೂ ಮುಂದೆ ಐ ಅಡ್ವೈಸ್ ಓಪನ್ ಕಿಚನ್. ಅದಕ್ಕೂ ಎಷ್ಟೋ ಕಾರಣ ಇರುತ್ತೆ. ಒಂದು, ಈಗ ಬಾಗ್ಲು ಹಾಕಿ ಅದನ್ನೇ ಒಂದು ರೂಮ್ ಮಾಡಿಬಿಟ್ರೆ ಅಲ್ಲೇನ್ ಗಲೀಜ್ ಏನ್ ಮಾಡು ಗೊತ್ತಾಗಲ್ಲ, ಮತ್ತೆ ನಾವು ತಪ್ಪಿಸ್ಕೊಂತೀವಿ. ಓಪನ್ ಆಗಿದ್ರೆ ನೀವು ಕ್ಲೀನ್ ಆಗಿ ಇಡ್ಲೇಬೇಕು, ಪ್ರೆಸೆಂಟೇಬಲ್ ಆಗಿ ಮಾಡ್ಲೇಬೇಕು. ಆಮೇಲೆ ಕಿಚನ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಿ ಹೌಸ್. ಅಲ್ಲಿ ನಾವು ಪ್ರೈವೇಟ್ ಆಗಿ ಮಾಡುವಂತದ್ದು ಏನಿದೆ, ಅದಕ್ಕೆ ಏನಕ್ಕೆ ಬಾಗ್ಲು, ಕರ್ಟನ್, ಚಿಲ್ಕ, ಲಾಕು ಎಲ್ಲ ಬೇಕು. ಅಡುಗೆ ಮಾಡ್ತಾ ಇದ್ರೆ ಅದಂತೂ ಇಲ್ಲ. ಸೊ ಇಟ್ ಶುಡ್ ಬಿ ಓಪನ್. ಆಮೇಲೆ ಅಲ್ಲೇನ್ ನಡೀತಿದೆ, ಇಲ್ಲೇನ್, ಆಮೇಲೆ ನಾವು ಮಾಡೋ ಘಮ ಎಲ್ಲ ಕಡೆ ಹೋಗ್ಬೇಕು. ಮೊದಲೇ ರೆಡಿ ಆಗಿರ್ಬೇಕು ಅವ್ರು ತಿನ್ನೋದಕ್ಕೆ ರೆಡಿ ಆಗಿರ್ಬೇಕು. ವಿ ಶುಡ್ ಟೆಂಪ್ಟ್ ದೆಮ್. ಪದ್ಮಜ ಅವರ ಕಿಚನ್ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿಯನ್ನ ಕಲೆ ಹಾಕೋದು ಬಾಕಿ ಇದೆ. ಅದನ್ನು ಕೇಳೋಣ ಆಫ್ಟರ್ ದಿಸ್ ಬ್ರೇಕ್.